ಏನಾಗ್ತಿದನ್ರಿ? ಪವಿತ್ರಾತ್ಮ ಭರಿತನಾಗಿ. ಹಲ್ಲೆಲೂಯಾ. ಯಾಕೆ ನಾನು ಹೇಳ್ತೇನೆ ಅಂದ್ರೆ ಈ ಪವಿತ್ರಾತ್ಮನ ಬಹಳ ಇಂಪಾರ್ಟೆಂಟ್ ಅಂತೇಳಿ. ಪವಿತ್ರಾತ್ಮದಿಂದ ನಡೆಸಲ್ಪಟ್ರೆ ಮಾತ್ರ ಒಬ್ಬ ವ್ಯಕ್ತಿಯ ಜೀವಿತಗಳಲ್ಲಿ ಅದ್ಭುತ ನೋಡ್ಲಿಕ್ಕೆ ಸಾಧ್ಯ, ಒಂದು ಸೇವೆಯಲ್ಲಿ ಅದ್ಭುತ ನೋಡ್ಲಿಕ್ಕೆ ಸಾಧ್ಯ. ಪವಿತ್ರಾತ್ಮ ಭರಿತರಾಗಿ ನಡೆಯುವಾಗ ಮಾತ್ರ ನಮ್ಮ ಜೀವಿತಗಳಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳು ನಡೀಲಿಕ್ಕೆ ಸಾಧ್ಯ. ಪ್ರಿಯರೇ, ಪವಿತ್ರಾತ್ಮ ಭರಿತರಾಗಿ ನಾವಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಮುಂದುವರಿಯಲಿಕ್ಕೂ ಸಾಧ್ಯ ಇಲ್ಲ, ನಾವು ಅಭಿವೃದ್ಧಿ ಆಗ್ಲಿಕ್ಕೂ ಸಾಧ್ಯ ಇಲ್ಲ, ನಮ್ಮ ಜೀವಿತದಲ್ಲಿ ಸಮಾಧಾನವಾಗಿ ಸಂತೋಷವಾಗಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಇಲ್ಲಿ ಪೌಲನ್ ಏನಾಗ್ತಿದ್ದಾನೆ? ಪವಿತ್ರಾತ್ಮ ಭರಿತನಾಗ್ತಾ ಇದ್ದಾನೆ. ಪವಿತ್ರಾತ್ಮ ಭರಿತನಾಗಿ ಏನ್ ಮಾಡ್ತಾ ಇದ್ದಾನೆ? ಯಾರನ್ನ ದೃಷ್ಟಿಸಿ ನೋಡ್ತಿದ್ದಾನೆ? ದೇವರ ವಾಕ್ಯವನ್ನ ಕೇಳಿದಂಗೆ ತಡೆಯುತ್ತಿರೋ ಮಂತ್ರವಾದಿನ ದೃಷ್ಟಿಸಿ ನೋಡ್ತಾ ಇದ್ದಾನೆ. ಇವತ್ತು ನೀವು ಯಾವಾಗ್ಲೂ ಪವಿತ್ರಾತ್ಮ ಭರಿತರಾಗಿ ನಡೆಯೋದಾದ್ರೆ, ಪವಿತ್ರಾತ್ಮನ ನಡೆಸಿಕೆಯಲ್ಲಿ ನೀವು ಇರೋದಾದ್ರೆ, ನಿಮ್ ಪಕ್ಕದಲ್ಲಿರೋರು ಯಾರೋ ನಿಮ್ ಫ್ರೆಂಡ್ಸೋ ನಿಮ್ ಸ್ನೇಹಿತರೋ ಏನೋ ಒಂದು ಹೇಳಿದ್ರೆ ನೀವು ಅವ್ರನ್ನ ದೃಷ್ಟಿಸಿ ನೋಡ್ತಾ, ಪವಿತ್ರಾತ್ಮ ನಿಮ್ ಹೃದಯದಲ್ಲಿ ಮಾತಾಡ್ತಾನೆ, ಇವನ್ ಹೇಳ್ತಿರೋದು ಸುಳ್ಳು, ಇವನ್ ಮಾತಾಡ್ತಿರೋದೆಲ್ಲ ಸುಳ್ಳು, ಇವನ್ ನಿನ್ನ ಆತ್ಮಿಕ ಜೀವಿತಕ್ಕೆ ಅಡ್ಡಿ ಮಾಡ್ತಾ ಇದ್ದಾನೆ, ಇವನ್ ನಿನ್ನ ಆತ್ಮಿಕವಾಗಿ ನಡೆದಂತೆ ನಿನ್ನ ಆತ್ಮಿಕ ಜೀವಿತವನ್ನ ನಾಶ ಮಾಡ್ತಿದ್ದಾನೆ ಎಂಬುದಾಗಿ ಪವಿತ್ರಾತ್ಮನು ನಿಮ್ಮನ್ನ ನಮ್ಮನ್ನ ಎಚ್ಚರಿಸುವಂತವರಾಗಿದ್ದಾನೆ. ಪ್ರಿಯರೇ, ಆ ಪವಿತ್ರಾತ್ಮ ಭರಿತರಾಗಿ ನಡೆಯುವ ನೋಡಿ, ಪೌಲನಿಗೆ ಪವಿತ್ರಾತ್ಮ ಭರಿತರಾಗಿ ಅವನೇನ್ ಮಾಡ್ತಿದ್ದಾನೆ? ಅವರನ್ನ ದೃಷ್ಟಿಸಿ ನೋಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಅವನ ವಾಕ್ಯ ಈ ಅಧಿಪತಿ ಕೇಳಿದಂಗೆ ತಡೆ ಹಿಡಿತಾ ಇದೆ, ಇಲ್ಲೊಂದು ಮಂತ್ರವಾದಿ ತಡೆ ಹಿಡಿತಾ ಇದ್ದಾನೆ. ಅದಕ್ಕೆ ಅವನ ಪವಿತ್ರಾತ್ಮ ಭರಿತನಾಗಿ ಅವನು ಹೇಳ್ತಾ ಇದ್ದಾನೆ, ಅವನ ದೃಷ್ಟಿಸಿ ನೋಡಿ ಹೋದ ಮುಂದೆ. ಎಲ್ಲಾ ಮೋಸದಿಂದಲೂ ಎಲ್ಲ ಕೆಟ್ಟತನದಿಂದಲೂ ತುಂಬಿರುವವನೇ, ಸೈತಾನನ ಮಗನೇ, ಎಲ್ಲ ನೀತಿಗೂ ವಿರೋಧಿಯೇ, ನೀನು ಕರ್ತನ ನೀಟಾದ ಮಾರ್ಗಗಳನ್ನು ಡೊಂಕು ಮಾಡುವುದು ಬಿಡುವುದಿಲ್ಲವೋ? ಇಗೋ ಕರ್ತನು ನಿನ್ನ ಮೇಲೆ ಕೈ ಎತ್ತಿದ್ದಾನೆ. ಸಾಕು, ಏನ್ ಹೇಳ್ತಾ ಇದ್ದಾನೆ? ಅವನನ್ನ ದೃಷ್ಟಿಸಿ ನೋಡಿ ಅವ್ರಿಗೆ ಹೇಳ್ತಾ ಇದ್ದಾನೆ, ಎಲ್ಲೋ ಸೈತಾನನ ಮಗನೇ, ಎಲ್ಲ ನೀತಿಗೂ ವಿರೋಧಿಯೇ. ಯಾರು? ಇವತ್ತು ನಾನು ನೀವು ಸತ್ಯ ಮಾರ್ಗಕ್ಕೆ ಬರದಂತೆ, ನೀತಿಯಲ್ಲಿ ನಡೆದಂತೆ, ನ್ಯಾಯದಲ್ಲಿ ನಡೆಯದಂತೆ ಇವತ್ತು ಪ್ರೇರೇಪಿಸುವಂತ ಎಲ್ಲ ದುರಾತ್ಮಗಳನ್ನ ನೋಡಿ ನಾವು ಹೇಳ್ಬೇಕು, ಎಲ್ಲ ನೀತಿಗೂ ವಿರೋಧಿಯೇ. ನಾನು ದೇವರ ಮಗ, ನಾನು ದೇವರ ಮಗಳು. ಇವತ್ತು ನಾನು ನಂಬಿರುವಂತ ದೇವರು ಸರ್ವಶಕ್ತನಾದಂತಹ ದೇವರು, ಆತನು ನೀತಿಯುಳ್ಳ ದೇವರು.